ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಸೊ ಗೈಸ್, ಈಗ ಮಾರ್ನಿಂಗ್ ಎದ್ದು ಈಗ ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ನಾಷ್ಟಕ್ಕೆ ಬಂದಿದ್ದೀವಿ. ಎಲ್ಲ ನಾಷ್ಟ ಮಾಡ್ಕೊಂಡು ಈಗ ಹೊರಡಬೇಕು. ನಾಷ್ಟ ಮಾಡಿದ್ದಾರೆ ಹುಡುಗಿರೆಲ್ಲ, ಡೆಡ್ ವೇಸ್ಟು. ಹುಡುಗರೇ ನಾಷ್ಟ ಮಾಡಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಈಗೆಲ್ಲ ನಾಷ್ಟ ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು 1/4 ಗಂಟೆ ಹೊಡ್ತೀವಿ. ನೆಕ್ಸ್ಟ್ ಡೇ 2 ಜರ್ನಿ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಹುಡುಗಗೆ ಒಂದು ದಂಧೆ ಆಗ್ಬಿಟ್ಟೈತೆ, ಕೇಳಿಸ್ಕೊಳ್ರಪ್ಪ. ಅವರೇ ಹಾಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್, ಕಟ್ ಮಾಡಿರೋದೆಲ್ಲ ನಾವೇನು ತಿನ್ನೋದು ಬಿಗ್ ಬಾಸ್. ಬರೀ ಸೌತೆಕಾಯಿ ಮಾತ್ರ ಮಡಗಿದ್ದಾರೆ. ಬಿಗ್ ಬಾಸ್ ಇವಾಗ 2 kg ಈರುಳ್ಳಿ ಬೇಕೇ ಬಿಗ್ ಬಾಸ್, ನಮ್ಗೆ ಬೇಕೇ ಬೇಕು. ಏಯ್ ಕಳಿಸ್ಬಿಟ್ರಪ್ಪ. ಗೈಸ್ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾವು ಹೊರಡೋ ಸಮಯ. ಎಲ್ಲ ಆಲ್ಮೋಸ್ಟ್ ಒಳಗಡೆ ಸೇರ್ಕೊಂಡವ್ರೆ. ಆಮೇಲೆ ಹೊರಡೋದ ಹುಡುಗರು ಲಗೇಜ್ ಪ್ಯಾಕ್ ಮಾಡ್ತಾರ, ನಾವು ಮಾತ್ರ ಹೊರಗಡೆ ಇದ್ದೀವಿ. ಹೊರಡೋದೆ. ಸೊ ಗಾಯ್ಸ್, 2ನೇ ದಿನ ಟ್ರಿಪ್ ಸ್ಟಾರ್ಟ್ ಆಯ್ತು. ನೋಡಿ ಗಾಯ್ಸ್ ಎಲ್ಲ ಫುಲ್ ವಿಚಾರ. ನೋಡಿ ಬಸ್ನ ಮಧ್ಯೆ ಹಾಕಿಸ್ಬಿಟ್ಟು ಹಿಂಗ್ ಡ್ಯಾನ್ಸ್ ಹೊಡಿತಾರೆಲ್ಲ. ವಿಡಿಯೋ ಹೆಲ್ಪರ್ ಇಲ್ಲ ಅವ್ರಿ ನೋಡಿ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಗುರು, ಗಾಡಿ ರನ್ನಿಂಗ್ ಅಲ್ಲಿರೋ ಗಾಡಿ ತಳ್ತಾ ಇರೋ ಬೂಪರ್ ನಾವೇ. ಅದ್ರಲ್ಲಂತೂ ಇವನೇ ಎಕ್ಸ್ಪ್ರೆಸ್ ನೋಡಿ. ನಾನು ಜಾಯ್ನ್ ಆಗ್ಬೇಕು, ಆಮೇಲೆ ಸಿಗ್ತೀನಿ. ಬರೀ ಇಂಥದೆಯ. ಗೈಸ್ ಫೈನಲಿ ವಿ ಸೆಕೆಂಡ್ ಡೇ ರೀಚ್. 2ನೇ ದಿನ ನಾವು ಕೆಮ್ಮಣ್ಣುಗುಂಡಿ ಹಿಲ್ಸ್ ರೆಸಾರ್ಟ್ ಹತ್ರ ಬಂದಿದ್ದೀವಿ ಈಗ. ಸೊ ಗೈಸ್, ನಾವೀಗ ಫೈನಲಿ ವಿ ರೀಚ್ಡ್. ಸೊ ಇದು ಪ್ಲೇಸ್ ಹೆಸರು ಬಂದು ಕೆಮ್ಮಣ್ಣುಗುಂಡಿ. ಸೊ ಇದು ಜೆಟ್ ಪಾಯಿಂಟ್ ಆದ್ಮೇಲೆ ಕೆಮ್ಮಣ್ಣುಗುಂಡಿ ಸಿಗುತ್ತೆ. ಫಸ್ಟ್ ನಾವು ಕೆಮ್ಮಣ್ಣುಗುಂಡಿ ಮುಗಿಸ್ಕೊಂಡು ಮತ್ತೆ ಡೌನ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಜೆಟ್ ಪಾಯಿಂಟ್ಗೆ ಹೋಗ್ತೀವಿ. ಇಲ್ಲಿ ಹೂವುಗಳು ಬೆಳೀತಾ ಇರ್ತಾರಲ್ಲ, ಅದಕ್ಕೆ ಈ ಥರ ಎಲ್ಲ ಹಾಕಿದ್ದಾರೆ ಇಲ್ಲಿ. ಯಾವ್ದು ಬಚ್ಚದು? ಯಾವ್ದು ಅಂತ ಹೇಳಿದ ಅದನ್ನ? ಜಿಂಕೆನಾ? ಗೈಸ್ ನೋಡಿ, ಜಿಂಕೆ ಹೊಸದಿದು ನಮ್ ಕಡೆ. ಇದು ಕೆಮ್ಮಣ್ಣುಗುಂಡಿ ಹೊಸದಾಗಿ ಹಾಕಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಪಾಪ ನಮ್ಮ ಹುಡುಗ ಹೇಳಿದ್ದು, ಅದು ನಮ್ಮ ಹುಡುಗ ಹೇಳಿದ್ದು ಜಿಂಕೆ ಅಂತ, ಅದಕ್ಕೆ. ಸೊ ಗೈಸ್, ಏನ್ ಗೊತ್ತಾ, ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಬೋರ್ಡ್ ಹಾಕಿದ್ರು, ಆನೆಗಳು ಇರ್ತವೆ ಎಚ್ಚರಿಕೆ ಅಂತ. ನಮ್ ಕಡೆ ನೋಡಿ, ನಾವು ಯಾವಾಗ್ಲೂ ಆನೆಗಳನ್ನ ಜೊತೆಲಿ ಹಾಕಿ ಓಡಾಡ್ತಾ ಇರ್ತೀವಿ ನೋಡಿ. ಇದು ನಮ್ ತಂಗಿ ಆನೆ. ಇದು ತಂಗಿ ಆನೆ. ನಾನು ಆನೆ ಅಲ್ಲ ಗುರು, ನಾನು ಇರೋ ಸೈಜೇ. ಇದು ಬಿನಿ ಆನೆ. ನೋಡಿ, ನಮ್ಮ ಮಂಡ್ಯದ ಅನ್ನದಾತರು, ನಮ್ಮ ಮೈಸೂರ ಒಡೆಯರು ಇಲ್ಲಿದ್ದಾರೆ ನೋಡಿ. ಹೇಗೆ ಚಿಕ್ಕಮಂಗ್ಳೂರಲ್ಲೂ ನಮ್ಮ ಒಡೆಯರಿದ್ದಾರೆ ಅಂದ್ರೆ ಯಾವ ತರ ಹೆಸರು ಮಾಡಿದ್ದಾರೆ ಅಂದ್ರೆ ಅಪ್ಪ ಭಯಂಕರ ಅಲ್ಲ. ಮಂಡ್ಯದವರು ಇವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ, ಮಾಡ್ಕೊಳ್ಳಿಲ್ಲ ಅಂದ್ರೆ ವೇಸ್ಟ್ ಗುರು. ಮಂಡ್ಯದವರು ಆಲ್ಮೋಸ್ಟ್ ಪ್ರಶಾಂತವಾಗಿ ನೆಮ್ಮದಿಯಾಗಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರು ಅಷ್ಟು ಕೆಲಸಗಳು, ಇವರು ಮಾಡಿರೋಂಥ ಸಹಾಯಗಳು ಯಾರು ಮಾಡಿಲ್ಲ. ನಮ್ಮ ಮಂಡ್ಯದಲ್ಲಿರೋ ಪ್ರತಿಯೊಬ್ಬರು ಮನೇಲೂ ಯಾರ ಫೋಟೋ ಇರ್ತದೋ ಇರೋಲ್ಲೋ ಗೊತ್ತಿಲ್ಲ, ಬಟ್ ಯಾರು ಪೂಜೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಇವ್ರದ್ದೊಂದು ಫೋಟೋ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ ಅಲ್ಲ. ಇವ್ರು ಮಾಡಿರೋ ಕೆಲಸಗಳಿಗೆ, ಕಾರ್ಯಗಳಿಗೆ ಇವ್ರದ್ದೊಂದು ಫೋಟೋ ಮಾಡಿಕೊಂಡು ಪೂಜೆ ಮಾಡಬೇಕು ಅಲ್ವಾ. ಗೈಸ್, ಏನೇ ಮಾಡಿ ನಿಮ್ಗೆ ಒಳ್ಳೇದು ಮಾಡೋದು ಅಷ್ಟೇ ಕೊನೆಗೆ ನಿಮ್ಗೆ ಉಳಿಯೋದು. ಸೊ ಎಕ್ಸಾಂಪಲ್ ನಿಮಗೆ ಹೇಳಿದ್ನಲ್ಲ ಈಗ ಇವ್ರ ಬಗ್ಗೆ, ಇವ್ರು ಒಳ್ಳೇದು ಮಾಡಿರೋದಕ್ಕೆ ಇವ್ರನ್ನ ಇನ್ನೂ ನೆನ್ಪು ಕಾಣ್ಕೋತೀವಿ. ಸೊ ಕೆಟ್ಟದ್ದು ಯಾರಿಗೂ ಬಯಸೋಕೆ ಹೋಗಬೇಡಿ, ಯಾವಾಗಲೂ ಒಳ್ಳೇದನ್ನೇ ಬಯಸೋಕೆ ಹೋಗಿ, ಯಾವತ್ತೂ ಕೆಟ್ಟದವ್ರನ್ನ ಬಯಸೋಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಕೆಮ್ಮಣ್ಣುಗುಂಡಿಲಿ ನೋಡಿದ್ರಲ್ಲ ಇದು ಪ್ಲೇಸಸ್ಸು ನೋಡಿ. ಇದು ಮಲೆನಾಡ ಗಿರಿಮಡಿಲು ಪುಷ್ಪವನ. ಹೇಗೈತೆ ನೋಡಿ ಗೈಸ್, ಪ್ಲೇಸ್ ಮಾತ್ರ ಬೆಂಕಿ ಅಲ್ಲ.
ಏನು ಗೊತ್ತಾ, ಪ್ರತಿಯೊಬ್ಬರು ನೇಚರ್ನ ಇಷ್ಟಪಟ್ಟು ನೇಚರ್ಗೆ ಲವ್ ಅನ್ನೋದನ್ನು ಕೊಟ್ಟರೆ ಅದು ನಮಗೆ ಪ್ರತಿಫಲವಾಗಿ ಕೊಡೋದೇ ಈ ಥರ ವೆದರ್. ಸೊ ನೇಚರ್ನ ಹಾಳು ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಪ್ರಕೃತಿನ ಉಳಿಸಿ ಬೆಳೆಸಿ, ದಯವಿಟ್ಟು ಮರ ಗಿಡ ಕಡಿಯೋದನ್ನು ಆಲ್ಮೋಸ್ಟ್ ಕಡಿಮೆ ಮಾಡಿ. ಹಾಗೆ ಈ ಥರ ಪ್ಲೇಸಸ್ಗಳಿಗೆ ಬಂದಾಗ ನೀವು ದಯವಿಟ್ಟು ಪ್ಲಾಸ್ಟಿಕ್ಕನ್ನೊಂದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯೂಸ್ ಮಾಡಿದ್ರೂ ಪ್ರಾಪರಾಗಿ ಅದು ಯಾವ ಪ್ಲೇಸ್ಗೆ ಹಾಕಬೇಕು ಆ ಪ್ಲೇಸ್ಗೆ ಹಾಕಿ, ದಯವಿಟ್ಟು ಅಲ್ಲಿ ಇಲ್ಲಿ ಹಾಕಿ ಪರಿಸರವನ್ನು ನಾಶ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಏನಂದರೆ ಇಷ್ಟು ಕ್ಲೀನಾಗಿ ಮಡಗಿದಾರಲ್ಲ, ಆ ವರ್ಕರ್ಸ್ಗಳಿಗೆ ನಾವು ಒಂದು ಸಲ್ಯೂಟ್ ಹೇಳಲೇಬೇಕು. ಸೊ ಡೈಲಿ ಇದನ್ನು ಕ್ಲೀನ್ ಮಾಡಿ, ಯಾವುದೇ ಥರ ಕಡ್ಡಿ ಕಸ ಇಲ್ಲದಂತೆ ನೋಡ್ಕೊಳ್ತಾರಲ್ಲ, ಪ್ಲಾಸ್ಟಿಕ್ ಇಲ್ಲದೆ ನೋಡ್ಕೊಳ್ತಾರಲ್ಲ, ಎಲ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಇಲ್ಲಿ ರೋಸ್ ಗಿಡ ಮತ್ತು ಇನ್ಯಾವ್ದಾದ್ರು ಬೆಳಿತೀರಾ ಅಕ್ಕ? ಎಲ್ಲ ಗಿಡ ಇದಾವಣ, ಗಿಡದ ಹೆಸರು ಗೊತ್ತಿಲ್ಲ ನನಗೆ, ಅಣ್ಣನ ಕೇಳಿದೆ, ಅವ್ರಿಗೆ ಗೊತ್ತಿದೆ ಎಷ್ಟು ಗಿಡ ಇರ್ತಾರೆ. ಅಕ್ಕಂಗೆ ಗೊತ್ತಿಲ್ಲ, ಅಣ್ಣಂಗೆ ಕೇಳ್ತೀನಿ ರೀ. ಇಲ್ಲಿ ಬೆಳೀತಾರಲ್ಲ, ಇಲ್ಲೆಲ್ಲ ಯಾವ್ಯಾವ ಥರ ಫ್ಲವರ್ಸ್ ಬೆಳೀತಾರೆ ಅಂತ ಈಗ ಅಣ್ಣವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಅಣ್ಣ ಹೇಳಿ, ಯಾವುದೇ ಥರ ಬೆಳೀತೀರ? ಅದೇ ರೋಸು ಮತ್ತು ಡೈಜಿಯಾ, ಹಾಂ, ಆಮೇಲೆ ಎಲ್ಲ ಕಾಪು ಚೆಟ್ಟು. ಆಮೇಲೆ ಎಷ್ಟು ವರ್ಷ ತಾವಿಂದ ಇದೆಲ್ಲ ಬೆಳೀತಾ ಇರೋದಣ್ಣ? ಇದು 40 ವರ್ಷ ಆಯ್ತು ನಾವು ಕೆಲಸ. 40 ವರ್ಷ? ನೀವಿದ್ದೆ 40 ವರ್ಷ? ನಾನು 40 ವರ್ಷ ಆಯ್ತು. ಹಾಂ, ಗೊತ್ತಾ ಗೈಸ್, ಇವ್ರು ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಣ್ಣ. ನೀವು ಇನ್ನೂ ನಮ್ಮ ಪ್ರಕೃತಿನ ಎಷ್ಟು ನೀಟಾಗಿ ಉಳಿಸ್ತಾ ಇದ್ದೀರಾ. ಇದೇ ಥರ ನಿಮ್ಮ ಕೆಲಸ ಇರಲಿ ಅಣ್ಣ. ಗೌರ್ಮೆಂಟ್ ಕಡೆಯಿಂದ ಏನಲ್ಲಿ ಫೆಸಿಲಿಟಿ ಎಲ್ಲ ಚೆನ್ನಾಗೈತೆ ಅಣ್ಣ? ಗೌರ್ಮೆಂಟ್ ಅಲ್ಲ ಸರ್, ಕಾಂಟ್ರಾಕ್ಟ್ ಇದು, ಪ್ರೈವೇಟ್ ಇದು. ಸೊ ಇದು ಪ್ರೈವೇಟ್ ಪ್ಲೇಸ್. ಮತ್ತೆ ಕೆಲಸ ಮಾಡ್ತಾ ಇದ್ದೀವಿ. ಹಾಂ, ಥ್ಯಾಂಕ್ಸ್ ಅಣ್ಣ, ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೆ. ಬರ್ತೀವಣ್ಣ. ಕಡೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಇರೋ ಥರ ಐತಿ ಚಿಕ್ಕದಾಗಿ. ನಾನು ಈಗ ಹೋಗ್ತಾ ಇದ್ದೀನಿ. ತಂಗಿ ಆನೆ ಅಲ್ಲಿಂದ ಮೆಟ್ಲೆತ್ಕೊಂಡು ವ್ಯೂ ಪಾಯಿಂಟ್ ಅಂತ ನೋಡಕ್ಕೆ ಬಂದರೆ ಈ ನಮ್ಮ ಮಕ್ಳಿಲ್ಲಿ ಬಿಟ್ಟು ಶೋಕಿ ತಗೋತಾವ್ರೆ. ಇಲ್ಲಪ್ಪ, ಇವ್ರಿಗೆ ಎಲ್ಲರಿಗೂ ಫೋಟೋ ತಗೊಡ್ತಾ ಇದ್ದೇನೆ. ಇಲ್ಲಿ ಬೇಕು ಇಂಥದ್ರಿಂದ ದೇಶ ಉದಾರ. ಆದ್ರೆ ಇಲ್ಲಿ ಅಲ್ಲೂ ಹೋಗ್ಬೋದು ಮೇಲೆ. ಹಾಂ, ಸೊ ಗಾಯ್ಸ್, ಮೇಲ್ಗಡೆ ಅಲ್ಲಿಂದ ಮತ್ತೆ ಮೇಲ್ಗಡೆ ಬಂದೆ. ಇಲ್ಲೂ ಒಂದು ಸ್ವಲ್ಪ ವ್ಯೂ ಚೆನ್ನಾಗೈತೆ, ಬಟ್ ಏನಿಲ್ಲ, ಎಲ್ಲೂ ಬರ್ಬೋದು. ಪ್ಲೇಸ್ ಚೆನ್ನಾಗೈತೆ ಇಲ್ಲವೇ. ಅಲ್ಲಿ ನೋಡಿ, ಇನ್ನೂ ಹಿಮ ಹೋಗೇ ಇಲ್ಲ. ಸೊ ಎಲ್ಲ ಮುಗೀತು ಫೋಟೋ ಸೆಕ್ಷನ್ ಎಲ್ಲ. ಈ ಕೆಳಗಡೆ ಹಿಡಿತಾ ಇದ್ದೀವಿ. ವ್ಯೂ ನೋಡಿ ಹೆಂಗೈತೆ. ಮಕ್ಕಳು ಇವತ್ತಂತೂ ಫುಲ್ ಸಾಕ್ಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಎಷ್ಟು 6 ಗಂಟೆಗೆ ಎಳ್ಸಿ ಇವತ್ತು ಒಂದು ಪ್ಲೇಸ್ ನೋಡೋಕ್ಕಾಗಿರೋದು ಅಷ್ಟೇ. ಇನ್ನು ಇವತ್ತು 2 ಪ್ಲೇಸ್ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. 2 ಪ್ಲೇಸ್ ಯಾವಾಗ ಕವರ್ ಮಾಡೋಕ್ಕಾಯ್ತದೆ ಅಂತ ನಿಜವಾಗ್ಲೂ ಗೊತ್ತಾಯ್ತಲ್ಲ ಗುರು. ಇನ್ನು ಮಕ್ಳುಗಳು ಸವಾಸ ಒಂದೊಂದಲ್ಲ ಅಣ್ಣ. ಒಂದು ಪ್ಲೇಸ್ ತೋರ್ಸಕ್ಕೆ ಇವತ್ತು 2 ಗಂಟೆ ಮಾಡವ್ರೆ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಫೋಟೋ ಸೆಕ್ಷನ್ ಮಾಡ್ತಿದ್ರು ಅಂತ. ಗಾಯ್ಸ್, ಈಗ ಕೆಮ್ಮಣ್ಣುಗುಂಡಿ ಮುಗೀತು. ಇಲ್ಲಿಂದ ಜೆಟ್ ಪಾಯಿಂಟ್ ಐತೆ, ಜೆಟ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಜೆಟ್ ಪಾಯಿಂಟ್ ಹತ್ರ ಬಂದಿದ್ದೀವಿ, ಟ್ರೆಕ್ಕಿಂಗ್ ಪ್ಲೇಸ್. ಸೊ ಈಗ ನಾವು ಟ್ರೆಕ್ಕಿಂಗ್ ಮಾಡೋ 3 ಕಿಲೋಮೀಟರ್ ಒಳಗೆ ಜೆಟ್ ಪಾಯಿಂಟ್ ಲಾಸ್ಟು. ಅಲ್ಲಿಗೆ ಹೋಗೋಷ್ಟೇ ಇಷ್ಟು ಪ್ಲೇಸ್ನು ಕವರ್ ಮಾಡ್ತೀವಿ. ಅಲ್ಲಿ ಒಂದು ಫಾಲ್ಸು ಸಿಗ್ತದಂತೆ, ಅದು ಮುಗಿಸ್ಕೊಂಡು ಹೋಗ್ಬೇಕು. ಸೊ ಟೈಮಿಂಗ್ಸ್ ಐತೆ ಇಲ್ಲೂ. ಪರ್ ಹೆಡ್ಡು 100 ರೂಪೀಸ್ ಬೀಳ್ತದೆ. ಇನ್ನೂ ಓಪನ್ ಮಾಡಿಲ್ಲ, ಈಗ ಓಪನ್ ಮಾಡ್ತಾರೆ. ಸೊ ಇಲ್ಲಿಂದ ಹೊರಟ್ರೆ 3 ಕಿಲೋಮೀಟ್ರು, 1 ಅವರ್ 1.5 ಅವರ್ ಜರ್ನಿ ಆಗುತ್ತೆ ಅಷ್ಟೇ ಗೈಸ್. ಈಗ ಜೆಟ್ ಪಾಯಿಂಟ್ ಹತ್ರ ಹೋಗ್ಬೇಕಷ್ಟೆ ಗೈಸ್. ವಿ ರೀಚ್ಡ್. ಒಳಗಡೆ ಎಂಟ್ರಿ ಕೊಟ್ಟರು, ಹೋಗ್ತಾ ಇದೀವಿ. ಟೋಟಲ್ 3 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡು ಹೋಗ್ತಾ ಇದೀವಿ. ವ್ಯೂ ಚೆನ್ನಾಗೈತೆ ಅಲ್ಲ ಇಲ್ಲೂ? ಸೂಪರ್ ವ್ಯೂ ಅಂತೆ. ಚಿಕ್ಕದಾಗಿ ಒಳ್ಳೆ ಆಫ್ ರೋಡಿಂಗ್ ಬೈಕ್ಗಳಿಗೆ ಒಳಗಡೆ ಎಂಟ್ರಿ ಕೊಟ್ಟಿರಿ, ಇನ್ನೂ ಸಕಾಲಾಗಿರೋದು ಅಲ್ಲ. ನೋಡಿ ಯಾವ ಥರ ಐತೆ ಇದು ರೋಡು. ಯಾರೋ ಅದು ಬಾಲಕಿ ಮಧುರ್ ಹೆಂಡತಿ. ಕರೆಕ್ಟ್ ಗುರು. ಒಳ್ಳೆ ವಿಷಯನೇ. 1 ಕಿಲೋಮೀಟರ್ ಬಂದ್ಮೇಲೆ ಒಂದು ಬೆಸ್ಟ್ ವ್ಯೂ ನೋಡಿ. ಒಬ್ಬರೇ ಹೋಗಕ್ಕಾಗೋದು ಆ ಥರ ಐತೆ. ಸೊ ನೀವು ಟ್ರೆಕ್ಕಿಂಗ್ ಮಾಡೋಕ್ಕೆ ಮಹಾರಾಷ್ಟ್ರ ಚೆನ್ನಾಗೈತೆ, ಕೇರಳ ಚೆನ್ನಾಗೈತೆ, ಅಲ್ಲಿ ಇಲ್ಲಿ ಅಂತಿರಲ್ಲ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿರೋ ಇಂಥ ಪ್ಲೇಸಸ್ಗಳು ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸುಮಾರು ಜನಕ್ಕೆ ಇದು ಗೊತ್ತೇ ಇಲ್ಲ ಅನ್ಸುತ್ತೆ ಪ್ಲೇಸು. ಚಿಕ್ಕಮಂಗ್ಳೂರು ಬಂದು ಅಲ್ಲೆಲ್ಲಾರ ನೋಡ್ಕೊಂಡು ಹೋಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಬಂದಾಗಲೂ ವಿಸಿಟ್ ಮಾಡಿ ಹೋಗಿ ಇಂಥ ಪ್ಲೇಸ್ಗೋಸ್ಗಳಿಗೆ. ಹುಡುಗರ ಜೊತೆ ಹಿಂಗೆ ಹೋಯ್ತಾ ಇದ್ರೆ ಸಾಕಾದಾಗೈತೆ ಗುರು.
ವೆಬ್ ಮಾತ್ರ ಸೈಕ್. ಸೊ ಅಲ್ವಾ 4 ಪ್ಲೇಸಲ್ಲಿ 1 ಪ್ಲೇಸ್ ಮೋಸ್ಟ್ಲಿ ಇದೆ ಅನ್ಸುತ್ತೆ, ಗೊತ್ತಿಲ್ಲ ನಮಗೂ ಕರೆಕ್ಟಾಗಿ. ನೋಡ್ತಾ ಇದ್ದೀವಿ, ನೋಡು ಗುರು ಸಕ್ಕದಾಗೈತೆ. ಸೊ ಗೈಸ್ ನೋಡಿ ಹಿಂಗೆ ನಡ್ಕೊಂಡು ಹೋಯ್ತಾ ಇದ್ರಿ, ಯಾವ ಥರ ಕಾಣ್ತೈತಿ ವ್ಯೂ ಮಾತ್ರ ಯಪ್ಪ ಭಯಂಕರ. ನೋಡಿ ಅಲ್ಲಿ ಗಂಟ ನಮ್ಮ ಹುಡುಗರು ನಡ್ಕೊಂಡು ಹೋಯ್ತಾ ಇದಾರೆ, ಹಿಂದೆ ಒಂದು ಸ್ವಲ್ಪ ಜನ ಬರ್ತಾ ಇದಾರೆ ನೋಡಿ ಯಾವ ಥರ ಐತೆ. ಅಲ್ಲಿ ಮೇಲ್ಗಡೆ ಒಂದು ಇಬ್ರು ಬರ್ತಾ ಇದಾರೆ ನಮ್ಮ ಹುಡುಗರು. ನೋಡಿ ಗುರು ಹೆಂಗೈತೆ, ತುಂಬ ಕೇರ್ಫುಲ್ ಆಗೂ ಹೋಗ್ಬೇಕು ಇಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂದರೆ, ಟ್ರೆಕ್ಕಿಂಗ್ ಮಾಡ್ತೀವಿ ಅಂದರೆ. ಇಲ್ಲೆಲ್ಲ ಆಲ್ಮೋಸ್ಟು ಟ್ರೆಕ್ಕಿಂಗ್ ಮಾಡ್ತೀವಿ ಅಂದರೆ ಇಲ್ಲೆಲ್ಲ ಫಸ್ಟು ಶೂ ಅನ್ನೋದೊಂದು ಹಾಕೊಳ್ಳೇಬೇಕು, ಇಲ್ಲಾಂದರೆ ಹೋಗೋಷ್ಟರಲ್ಲಿ ನಿಮ್ಮದು ರಕ್ತ ಎಲ್ಲ ಹೀರ್ಕೊಂಡು ನೀವು ಕೆಳಗಡೆ ಬಿದ್ದೋಗ್ಬಿಡ್ತೀರ ಅಷ್ಟೇ. ಸೊ ಗೈಸ್ ವಿ ಫೈನಲಿ ರೀಚ್ ಜೆಟ್ ಪಾಯಿಂಟ್ ಹತ್ರ ಬಂದು. ನೋಡೋ ಹೆಂಗೈತೆ ಪ್ಲೇಸು. ಗುರು ಏನ್ ಕನ್ಫ್ಯೂಸ್ ಅಂದ್ರೆ ರೂಟ್ ಹೆಂಗಿತ್ತಂಗೆ ಹತ್ಕೊಂಡ್ಬಿಟ್ಟಿದೀವಿ. ಅಲ್ಲೊಂದು 3 ಜನ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಜೆಟ್ ಪಾಯಿಂಟ್ ಯಾವುದು ಅದೋ ಇದು ಅಂತ ನಮಗೆ ಕನ್ಫ್ಯೂಸ್ ಐತೆ. ಬಟ್ ನನ್ನ ಅನ್ಸಿಕೆ ಇದೆ, ಇಲ್ಲೆಲ್ಲ ಫೋಲ್ ಐತೆ ನೋಡಿ, ಇಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಫೋಲ. ಬಟ್ ನನ್ನ ಅನ್ಸಿಕೆ ಇದೆ ಅನ್ಸುತ್ತೆ ಜೆಟ್ ಪಾಯಿಂಟು. ನೋಡ್ರ ಸುತ್ತ ಎಷ್ಟು ಬೆಟ್ಟ ಗುಡ್ಡಗಳು ಕಾಣ್ತಾ ಇದೆ. ಅಪ್ಪ ಗೈಸ್ ಏನಾರ ಬಂದರೆ ಅಪ್ಪ ಫ್ರೆಂಡ್ಸ್ ಜೊತೆ ಬಂದರೆ ಮಾತ್ರ ಒಳ್ಳೆ ಟ್ರಿಪ್ ಅಂತಲೇ ಹೇಳ್ಬೋದು. ನೋಡಿ ಇವರು ಡ್ಯಾನ್ಸ್ ಮಾಡ್ಕೊಂಡು ಪೀಕ್ ಹತ್ಬಿಟ್ರು. ಅಲ್ಲ ಗುರು ಬಂದು 2 ಅವರ್ ಆಯಿತು, ಒಂದು ರೀಲ್ಸ್ ಮಾಡೋಕೆ ಅಷ್ಟೊತ್ತಿಂದ ಬರೀ ಕಲಿಯೋದೇ ಆಯಿತು. ರೀಲ್ಸು ಮಾಡಿಲ್ಲ, ಕೆಳಗೆ ಇಳಿಯಿತು ಇಲ್ಲ. ನೋಡಲಿ ನಮಗೆ ಏನು ಮಾಡ್ತಿಲ್ಲ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್. ನೋಡಿ ಪಾಪ ಅವ್ರು ಮಾಡಕ್ ಹೋಯ್ತಲ್ಲ ಬಿಡಕ್ ಹೋಯ್ತಲ್ಲ. ಗಾಯ್ಸ್ ಜೆಟ್ ಪಾಯಿಂಟ್ ವ್ಯೂ ಮುಗೀತೆಲ್ಲ, ಈ ಕೆಳಗಡೆ ಹೋಯ್ತಾ ಇದೀವಿ. ಕೆಳಗಡೆ ಫಾಲ್ಸ್ ಹತ್ರ ಕಲದ್ಗಿರಿ ಫಾಲ್ಸ್ ಹೋಗ್ಬೇಕು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಲಾಗಲ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ಬರಲ್ಲ. ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು. ಲಾಗಲ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ಬರಲ್ಲ. ಇಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಮ್ಮ ಹುಡುಗ ಬಚ್ಚಾ ಸುಮ್ಮನೆ ಆಯ್ತು. ಏನ್ ಡೌಟಾ? ಜೆಟ್ ಪಾಯಿಂಟ್ ನೋಡಿ ನಮ್ಮ ಹುಡುಗನ್ ಡೌಟ್ ಅಂತೆ. ಫಾಲ್ಸ್ ಹತ್ರ ಬಂದು ಇಳ್ದು ನೋಡಿ ಈ ನಮ್ಮ ಮಕ್ಳುಗಳು ಕ್ವಾಟ್ಲೆಗಳು ಒಂದೊಂದಲ್ಲ. ಮಾಮ್ ಇದೇನಿದು ತಿಮಿಂಗ್ಲನಾ? ತಿಮಿಂಗ್ಲನಾ ಇದು? ಹಾ ಸೂಪರ್ ಮ್ಯಾನಾ? ಸೂಪರ್ ಮ್ಯಾನ್ ಚಡ್ಡಿಲಿ ಇರ್ಬೇಕಣ. ಅಂಡರ್ವೇರ್ ಇದು ಪ್ಯಾಂಟ್ ಅಲ್ವೇನಾ? ಫ್ಯಾಮ್ಸ್ ಅಂತೂ ಇಂತೂ ಕಲತ್ಕೆರೆ ಫಾಲ್ಸ್ ಬಂದು ಅಲ್ಲಿ ದೇವಸ್ಥಾನ ಮತ್ತು ಫಾಲ್ಸ್ 2 ಪಕ್ಕ ಅಕ್ಕಪಕ್ಕದಲ್ಲೇ ಐತೆ. ಅಲ್ಲಿ ಚೆನ್ನಾಗೈತೆ, ಬನ್ನಿ ಹೋಗೋಣ. ಗೈಸ್ ಅಲ್ಲಿ ತುಂಬಾ ಲಾಂಗಿಂದ ಬೀಳ್ತೈತೆ ನೀರು. ಜೂಮ್ ಆದ್ರೆ ಮಾಡ್ತೀವಿ ರೀ. ಕಾಣಿಸ್ಬಿಡು ಕೊನೆಗೂ. ರಿಯಲ್ಮಿ P1 ಗೈಸ್ ಏನೋ ವಿಶೇಷ ಅನ್ಸುತ್ತೆ ಇವತ್ತು. ದೇವ್ರು ತಗೊಂಡೋಯ್ತಾ ಇದಾರೆ. ಏನಾಯ್ತು ತೋರ್ಸ್ಲಾ ನಿನ್ ಕೈಯೇ ನಡಗಿಸಿರೋ ಕಾಣೋದು. ನಡ್ಕೊಂಡು ಹೋಯ್ತಾ ಇರೋದಕ್ಕೆ ಕಾಣೋದು. ಇಲ್ಲಿ ಕಲಾತ್ಗಿರಿಲಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಅಂತ ಇರೋದು. ಒಂದೊಂದ್ಸಲಿ ದಾಸಯ್ಯ ಒಂಥರ ದಾಸಯ್ಯ ಕಲಾತ್ಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ನೋಡಿ, ಆ ಕಡೆ ಈ ಕಡೆ ಆಗೈತೆ. ನೀನು ರೀಲ್ಸ್ ಅಲ್ಲಿ ನೋಡಿದ ಮುಳೆ ಅದೇ ಜಾಸ್ತಿ ನೀರು ತುಂಬಿಟ್ಟು. ಬನ್ನಿ ಪ್ರಸಾದ ಕೊಡ್ತಾರೆ, ಬೆಸ್ಟ್ ಪ್ರಸಾದ ತಿನ್ನೋದ ಬಾಗುರು. ಸೊ ಗೈಸ್ ಕರೆಕ್ಟಾಗಿ ಪ್ರಸಾದ ಸಮಯಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಮಾಡಲಿಲ್ಲ, ಏನಿಲ್ಲ, ಸ್ಟಾರ್ಟಿಂಗೇ ಪ್ರಸಾದ ಸಿಕ್ತು. ಬಟ್ ನಮ್ಮ ಸೈಡ್ಗಿಂತ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮ್ಮದೇ ಒಂಥರ ಆದರೆ ಇವ್ರದೇ ಒಂಥರ. ಇವ್ರ ಸ್ಟೈಲಿ ಸೂಪರ್. ಬೇಳೆ ಮತ್ತು ಬಾಳೆಹಣ್ಣು ಕಾಯೆಲ್ಲ ದಪ್ಪ ದಪ್ಪಕ್ಕೆ ಹಾಕಿದ್ದಾರೆ. ನಮ್ಮದೆಲ್ಲ ರಸಾಯನ ಮಾಡಿದ್ರೆ ಬಾಳೆಹಣ್ಣು ಮತ್ತು ಬೆಲ್ಲ ಕಾಯಿ ತುರಿದು ಹಾಕ್ಬಿಟ್ಟು ಜೇನುತುಪ್ಪ ಈ ಥರ ಎಲ್ಲ ಹಾಕ್ತೀವಿ. ಇವರು ಕಾಯಿ ಬೇಳೆ ಬಾಳೆಹಣ್ಣು ಈ ಥರ ಹಾಕಿದ್ದಾರೆ. ಸೊ ಇದು ಚೆನ್ನಾಗೈತೆ. ಗಾಯ್ಸ್ ನೀರು ಮಾತ್ರ ಹೆಂಗೆ ಕೋಲ್ಡ್ ಐತೆ ಅಂದರೆ ಅಪ್ಪ ಫ್ರಿಜ್ಜಲ್ಲಿ ಮಡಗಿರೋ ನೀರು ಥರ ಐತೆ ಇದು.
ನೀರು ನೋಡುಗರು ಎಷ್ಟು ಫೋರ್ಸ್ ಬೀಳ್ತೈತೆ. ನಡೀರೋ ದೇವಸ್ಥಾನದ ಒಳಗಡೆ ನಿಧಾನ ಹಾಳುವಾಗಿ ಹೋಯ್ತಿಲ್ಲ. ಸೊ ಗೈಸ್ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಈಗ ತರಕಾರಿಗಳೆಲ್ಲ ಎತ್ಕೊಂಡು ಹೋಯ್ತಾ ಇದೀವಿ ಅಡುಗೆ ಮಾಡಕ್ಕೆ. ತಿರ್ಕಳ ಏನೋ ಅದು ಒಂದು ಕೆಲ್ಸ ಕಣ. ಹಾ ಟ್ರಿಪ್ಪಲ್ಲಿ ಎಲ್ಲ ಮಾಡ್ಬೇಕು ಕಣ. ಮನೇಲಿ ಏನು ಮಾಡಲ್ವಲ್ಲ, ತಿನ್ಬಿಟ್ಟು ಮನೆ ಕತಿಯ. ನಿಮ್ಮ ಅಮ್ಮ ಒಂಚೂರು ತರಕಾರಿ ಎತ್ಕೊಂಡ್ಬಂದು ಕೊಡಪ್ಪ, ಹಾಲು ಪ್ಯಾಕೆಟ್ ತಗೊಬಂದು ಕೊಡಪ್ಪ ಅಂದ್ರೆ ಹೋಗಲ್ಲ. ಅದೇ ಹುಡುಗಿರು ನನ್ ಕೇಳಿ ಬ್ಯಾಗ್ ಹಿಡ್ಕೊಳಕ್ಕಾಗಲ್ಲ, ಅಲ್ಲಿ ಗಂಟ ಹಿಡ್ಕೊಂಡು ಹೋಗೋ ಅಂದ್ರೆ ಎಲ್ಲ ಚೆನ್ನಾಗಿ ಹಿಡ್ಕೊ ಹೋಗ್ಬಿಡ್ತೀಯಲ್ವಾ. ಅದೇ ಈಗ ತರಕಾರಿ ಹಿಡ್ಕೋಕಾಗಲ್ಲ ಅಂದಕ್ಕೆ ಹುಡುಗಿರು ನೋಡು ಹೆಂಗ್ ಹಿಡ್ಕೊ ಹೋಯ್ತಿದ್ಯಾ ನೀನು. ಹಾ ಸೊ ಗೈಸ್ ಫ್ಯಾಮಿಲಿ ಅವ್ರ ಜೊತೆ ತರಕಾರಿ ಕಟ್ ಮಾಡಕ್ ಬೇಜಾರು, ಆದ್ರೆ ಫ್ರೆಂಡ್ಸ್ಗಳ ಜೊತೆ ಕುಂತ್ಕೊಂಡು ತರಕಾರಿ ಈರುಳ್ಳಿ ಬಿಡ್ಸೋದು, ಸ್ವಲ್ಪ ಚಿಕ್ಕದಾಗಿ ಹೆಲ್ಪ್ ಮಾಡೋದೇ ಒಂಥರ ಖುಷಿ ಅಲ್ವಾ. ಭಟ್ರು ಇಲ್ಲ ಅವರೇ ನೋಡಿ. ಭಟ್ರೆ ಫ್ರೆಂಡು ಅಲ್ಲ ಒಂದ್ಸತಿ ಇವರು ವೈಸ್ ಭಟ್ರು, ಭಟ್ರ ಅಸಿಸ್ಟೆಂಟ್. ಅದಕ್ಕೆ ತರಕಾರಿ ಕಟ್ ಮಾಡಿದವ್ರೆ. ಪಿ ಅಲ್ಲ ಅವಳು ಇವೇನು ಅವಳಿಗೆ ಇವೇನು ಅಂತಾನೆ ಗೊತ್ತಿಲ್ಲ, ಅವನ್ ತಿಳ್ಕೊಳಕೋಸ್ಕರ ಬಂದವಳು ಇವಳು. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆನಿಯನ್, ಇದು ಟೊಮ್ಯಾಟೊ, ಓಕೆ. ಇದು ಸೌಟ ಅನ್ನದ್ಕಾಯಿ. ಗೈಸ್ ಇವತ್ತು ನೈಟು ಊಟಕ್ಕೆ ಕಾಯಿ ನುಗ್ಗೆಕಾಯಿ ಸಾಂಬಾರ್. ಈಗ ಇನ್ನೊಬ್ರು ಜಾಯ್ನ್ ಆದ್ರು, ಪಾಪ ಅವ್ರು ಆಗ್ಲೇ ಜಾಯ್ನ್ ಆಗಿದ್ರು. ಕುಕ್ಕರ್ ತರಕ್ ಹೋಗಿರು ತಳ್ಕೊಬರಕ್ಕೆ ಇವ್ರು ಮತ್ತೆ ಅವ್ರುವೆ. ಇವ್ರು ಅಲ್ಲಿ ಹೋಗ್ಬಿಟ್ಟು ಎಲ್ಲಾನು ಸಾಮಾನೆಲ್ಲ ನೀಟಾಗಿ ಎತ್ ಮಾಡ್ತಾ ಇದಾರೆ. ಇವಳು ಆವಾಗ ಬಂದು ಸುಮ್ಮನೆ ಮೈಂಟೈನ್ಮೆಂಟ್ ಮಾಡೋ ರೀತಿಲಿ ಬಿಲ್ಡಪ್ ಕೊಡ್ತಿದ್ದಾರೆ, ಡ್ರಾಮಾ ಮಾಡ್ತಾ ಇದ್ದಾಳೆ ನೋಡಿ. ಈಗ ಇದ್ ಬಿಡ್ಸಿ ಅಂತ ಹೇಳ್ಬಿಟ್ಟು ಎದ್ ಬಿಡ್ತಾಳೆ ಈಗ. ಅಷ್ಟೇ ಕಾವ್ಯ ಅಲ್ವೇನೆ? ಅಷ್ಟೇ ಹೌದೌದು. ನೋಡಿ ಆಲೆ ಒಡ್ಡೋಗ್ಬಿಟ್ಲು. ನೋಡು ಬರೀ ಡ್ರಾಮಾಗಳು ಹಿಂಗೆ ಆಗೋದು. ಸೊ ಗೈಸ್ ಫೈನಲಿ ನಮ್ಮ ಹುಡುಗ ರೆಡಿ ಮಾಡಿದ್ದಾನೆ. ಸಾಂಬಾರನ್ನ ಮಳ್ತಾ ಇದೆ, ಸುಟ್ಬಿಡ್ತು ಕೈಗೆ. ಅನ್ನ ರೆಡಿ ಆಗೈತೆ, ಸಾಂಬಾರು ರೆಡಿ. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ. ಇನ್ನ ಹುಳಿ ಬಿಟ್ಟಿಲ್ಲ ಸಾಂಬಾರ್ಗೆ. ಎಲ್ಲ ರೆಡಿ ಆಯ್ತಾ ಇದಾರೆ ಕುಂತ್ಕೊಳಕ್ಕೆ. ಸೊ ಗೈಸ್ 2ನೇ ದಿನ ಕಂಪ್ಲೀಟ್ ಆಯ್ತು. ಈಗ ಆಲ್ರೆಡಿ ನಾವು ಇಲ್ಲಿಂದ ಹೊರಟಿದ್ದೀವಿ. ಜೆಟ್ ಪಾಯಿಂಟಿಂದ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಅಲ್ಲೆಲ್ಲ ಊಟ ಮಾಡ್ಕೊಂಡು ಕಲತ್ಗಿರಿ ಫಾಲ್ಸ್ ಹತ್ರ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ 1 hour ನೈಟ್ ಟ್ರಾವೆಲ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟು ಬೆಳಗಿನ ಜಾವ 1 hour ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋ Day 3 ಸ್ಟಾರ್ಟ್ ಆಯ್ತದೆ. Wait and watch. Keep supporting guys.